ಬಾಗೇಪಲ್ಲಿ ಏಪ್ರಿಲ್ 14ರಂದು ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಕಸಾಬಾ ಹೋಬಳಿ ತಾಲೂಕು 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ವಿಚಕ್ರ ವಾಹನ ಸವಾರಿದಾರರಿಗೆ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 15,000 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲು ಉದ್ದೇಶಿಸಲಾಗಿದೆ ಎಂದು ಎನ್ಡಿಎ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ತಿಳಿಸಿದರು. ಅವರು ಬುಧವಾರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮ್ಮ ಫಾರಂ ಹೌಸ್ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಅಂಗವಾಗಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಗುಡಿಬಂಡೆ, ಚೇಳೂರು ಹಾಗೂ ಬಾಗೇಪಲ್ಲಿ ತಾಲೂಕುಗಳ 28 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ದ್ವಿಚಕ್ರ ವಾಹನ ಸವಾರದಾರರಿಗೆ ಈಗಾಗಲೇ 42,000 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಏಪ್ರಿಲ್ 14ರಂದು ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಲೋಕಸಭೆ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಲಿದ್ದು, ಅಂದು ಕಸಾಬಾ ಹೋಬಳಿ 4 ಗ್ರಾಮ ಪಂಚಾಯಿತಿಗಳ ದ್ವಿಚಕ್ರ ವಾಹನ ಸವಾರದಾರರಿಗೆ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗುವುದು. ಪಟ್ಟಣದ ವ್ಯಾಪ್ತಿಯ ದೇವರಗುಡಿ ಪಲ್ಲಿ, ಪರಗೋಡು, ಘಟಂವಾರಿಪಲ್ಲಿ, ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ವಿಚಕ್ರ ವಾಹನಗಳ ಸವಾರದಾರರಿಗೆ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಗುವುದು. ಈ ಕಾರ್ಯಕ್ರಮವು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲು ಉದ್ದೇಶಿಸಲಾಗಿದ್ದು, ಅಧಿಕಾರಿಗಳ ಅನುಮತಿ ಕೇಳಲಾಗಿದೆ. ಒಂದು ವೇಳೆ ರಾಜಕೀಯ ಒತ್ತಡಗಳಿಗೆ ಮಣಿದು ಅಧಿಕಾರಿಗಳು ತಾಲೂಕು ಕ್ರೀಡಾಂಗಣದಲ್ಲಿ ಸಭೆ ನಡೆಸಲು ಅನುಮತಿ ನೀಡದೇ ಇದ್ದಲ್ಲಿ ಮತ್ತೊಂದು ಕಡೆ ಸಭೆ ಆಯೋಜನೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಹೆಲ್ಮೆಟ್ ಧರಿಸದೆ ಅನೇಕ ಸವಾರದಾರರು ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವುದರಿಂದ ಅನೇಕ ಸವಾರದಾರರು ಮೃತಪಟ್ಟು ತಮ್ಮ ಕುಟುಂಬಗಳನ್ನು ಬೀದಿ ಪಾಲು ಮಾಡಿದ್ದಾರೆ ಎಂದು ತಿಳಿಸಿದರು. ಪೂರ್ವಭಾವಿ ಸಭೆಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ವಿ ವೆಂಕಟಶಿವರೆಡ್ಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಜೆಪಿ ಚಂದ್ರಶೇಖರ ರೆಡ್ಡಿ, ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್ ಕೆಟಿ ವೀರಾಂಜನೇಯ, ಪುರಸಭೆ ಮಾಜಿ ಸದಸ್ಯ ಆನಾ ಮೂರ್ತಿ, ಎಸ್ಆರ್ ಲಕ್ಷ್ಮೀನಾರಾಯಣ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗೋಪಾಲಕೃಷ್ಣ, ಮಾದಿಗ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮತ್ತು ಮುಖಂಡರಾದ ಮಂಜುನಾಥ್, ಶ್ರೀನಿವಾಸ್, ಬೈರೆಡ್ಡಿ, ಗೂಳೂರು ಲಕ್ಷ್ಮೀನಾರಾಯಣ ಮತ್ತಿತರರು ಇದ್ದರು. ಈ ಒಂದು ಕಾರ್ಯಕ್ರಮನ ಅದು ಎಸ್ಪೆಷಲಿ ಅಂಬೇಡ್ಕರ್ ಜಯಂತಿ ದಿವಸ ಹಮ್ಮಿಕೊಂಡಿರೋದು ನಮಗೆಲ್ಲ ಸಂತೋಷ ಕೊಡ್ತಾ ಇದೆ. ಅದೇ ఇప్పుడు కేటీవీ సార్ ಮಾತಾಡಬೇಕು. ಒಂದು ರಾಜಕೀಯ ಪ್ಲಾನ್ ಹಾಕೊಂಡು ಇಲ್ಲ ರಾಜಕೀಯಕ್ಕೆ ಇವತ್ತು ಓಟ್ ಹಾಕ್ಬೇಕು ಅಂತ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಾ ಇಲ್ಲ. ನಾವು ಒಂದು ಅಂಬೇಡ್ಕರ್ ಅವರ ಒಂದು ಮಹಾನುಭಾವ, ಸಂವಿಧಾನದ ಶಿಲ್ಪಿ, ಸಂವಿಧಾನವನ್ನು ರಚಿಸಿರುವಂತಹ ಸಂವಿಧಾನದ ಶಿಲ್ಪಿಯ ಒಂದು ಮಹಾನುಭಾವನ ಜಯಂತ್ಯೋತ್ಸವ. ಇದಕ್ಕೆ ಯಾರು ಅಡ್ಡಿಪಡಿಸಬಾರದು. ಒಳ್ಳೆಯ ಮನಸ್ಸಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಯಾವುದೇ ಒಂದು ವಿರೋಧ ಪಕ್ಷದವರಾಗ್ಲಿ ಸಹಕಾರ ಕೊಡಿ. ನಾವು ಒಂದು ಜಯಂತ್ಯೋತ್ಸವ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಸಹಕಾರ ಇದ್ರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂದಿದ್ದೀವಿ. ಅದರ ಜೊತೆಗೆ ಜನರ ಸುರಕ್ಷತೆಗೋಸ್ಕರ ನಮ್ಮ ಕ್ಷೇತ್ರವಾರು ನಮ್ಮ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ವಿತರಣೆ ಮಾಡಿದ್ದೀವಿ. ಅದಕ್ಕೋಸ್ಕರ ಎಲ್ಲರ ಜನರ ಸುರಕ್ಷತೆಗೋಸ್ಕರ, ದ್ವಿಚಕ್ರ ವಾಹನ ಸುರಕ್ಷತೆಗೋಸ್ಕರ ಸುಮಾರು 15,000 ಹೆಲ್ಮೆಟ್ ಅನ್ನು ನಾನು ಅವತ್ತು ಅವರ ಜಯಂತ್ಯೋತ್ಸವ ದಿನ ಹಂಚಬೇಕಂತ ಒಂದು ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಪ್ರತಿಯೊಂದು ಸುಮಾರು 23 ವಾರ್ಡು ಮತ್ತೆ ಕಸಬಾದಲ್ಲಿ 4 ಪಂಚಾಯಿತಿ, ಇನ್ನ ಉಳಿದವರು ಏನಾದ್ರೂ 28 ಪಂಚಾಯಿತಿಯಲ್ಲಿ ನಾವು ಕ್ಷೇತ್ರವಾರು 40,000 ಕೊಟ್ಟಿದ್ದೀವಲ್ಲ, ಇನ್ನ ಯಾರಾದ್ರೂ ಸ್ನೇಹಿತರು ಹೆಲ್ಮೆಟ್ ತಗೊಳ್ದೇ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹತ್ರ ಸ್ಟಾಕ್ ಇದೆ, ಅವರು ಬಂದರೂ ಸಹ ಎಲ್ಲರಿಗೂ ಒಟ್ಟಾಗಿ ಸುಮಾರು 15,000 ಹೆಲ್ಮೆಟ್ ಅನ್ನ ಆವತ್ತು ಕೊಡಲು ನಿರ್ಧರಿಸಿದ್ದೀವಿ. ಯಾಕಂದ್ರೆ ಕಸ್ಬಾದವರು ಮಾತ್ರ ಬಂದ್ರೆ ಕೊಡ್ತಾರೆ ಅನ್ನೋ ಉದ್ದೇಶ ಇಲ್ಲ. ಬೇರೊಬ್ಬರು ಯಾರೇ ಬರ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಕೊಡೋಣ. ಅದರ ಜೊತೆಗೆ ಊಟದ ವ್ಯವಸ್ಥೆ ಇರ್ತದೆ. ನೀವೆಲ್ಲರೂ ಸಹಕರಿಸಬೇಕು. ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿದ್ದೀವಿ. ಅದರ ಸೂಚನೆ ನಮ್ಮ ಲೋಕಸಭಾ ಸಂಸದರು ನಾವು ಜಯಂತ್ಯೋತ್ಸವ ಮಾಡಬೇಕು. ನಮಗೆ ಅಧಿಕಾರ ಇಲ್ಲ, ನಾವೇನಪ್ಪ ಇವತ್ತೇ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ದಿನೋತ್ಸವದ ದಿನನೇ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನು ಹಚ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕಾಗ್ತದೆ. ಪತ್ರಕರ್ತ ಮಿತ್ರರು ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಮುಖಂಡರ ಸಹಕಾರ ಬೇಕಾಗ್ತದೆ. ಯಾಕಂದ್ರೆ ನಾನು ಒಬ್ಬನೇ ನನ್ನ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಹಚ್ಚಕ್ ಆಗಲ್ಲ. ಸುಮಾರು 15,000 ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಒಂದು ದೊಡ್ಡ ಪ್ರೋಗ್ರಾಮ್.
ಇದು ರಾಜಕೀಯ ಪ್ರೋಗ್ರಾಮ್ ಅಲ್ಲ. ಯಾವುದೇ ಪಕ್ಷ ಭೇದ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವು ಏನು ಭಾರತ ರತ್ನ, ಭಾರತದ ಸಂವಿಧಾನ ರಚಿಸಿರ್ತಕ್ಕಂತಹ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಅವರ ಜಯಂತ್ಯೋತ್ಸವ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಇಂದ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದೀವಿ. ಇದು ನಮ್ಮ ಮುಖಂಡರ ಸೂಚನೆ. ಆ ಸೂಚನೆಯ ಜೊತೆಗೆ ನಾವೇ ಮಾಡಕ್ಕೆ ಮುಂದಿದ್ದೀವಿ. ಆವತ್ತು ನಮ್ಮ ಸಂಸದರು ಮತ್ತೆ ನಮ್ಮ ಭಾಗದ ಎಲ್ಲಾ ಮುಖಂಡರು ಸೇರಿಕೊಂಡು ಆ ಒಂದು ಮಹಾನುಭಾವ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಸಮರ್ಪಣೆ ಮಾಡಿ ವಿಜೃಂಭಣೆಯಿಂದ ನಾವು ಪರ್ಮಿಷನ್ ಹಾಕಿದ್ದೀವಿ. ಏನು ನಮ್ಮ ಸ್ಟೇಡಿಯಂ ಅಲ್ಲಿ ಒಂದು ಪರ್ಮಿಷನ್ ಬೇಕು ಅಂಬೇಡ್ಕರ್ ಜಯಂತ್ಯೋತ್ಸವಕ್ಕೆ. ಅದು ಪರ್ಮಿಷನ್ ಕೊಡಕ್ಕೆ ಏನೋ ಸ್ವಲ್ಪ ತೊಡಕಲ್ಲಾದ್ರೆ ಬೇರೆ ಪ್ಲೇಸ್ ಇದೆ, ಯಾವುದೇ ಇಲ್ಲ. ಏನು ಸರ್ಕಾರದಲ್ಲಿ ಅವರು ಕೊಡಿಸ್ತಾರೆ. ಯಾಕೆಂದ್ರೆ ನಾವೇನು ಒಳ್ಳೆ ಕಾರ್ಯಕ್ರಮ, ಸಮಾಜ ಸೇವೆ, ಜನರ ಒಂದು ಕಾರ್ಯಕ್ರಮ, ಆ ಮಹಾನುಭಾವರ ಒಂದು ಜಯಂತ್ಯೋತ್ಸವ ಹಬ್ಬ ಅಂತ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದೀವಿ. ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲೂ ಸಹ ಇದೇ ತರ ಸಮಾಜ ಸೇವೆ ಮತ್ತೆ ಇದೇ ತರ ರಾಷ್ಟ್ರೀಯ ಹಬ್ಬಗಳನ್ನು ಸಹ ಮಾಡಲು ನನ್ನ ಟ್ರಸ್ಟ್ ವತಿಯಿಂದ ನಿರ್ಧಾರ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರುತ್ತದೆ. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಜೊತೆಗೂಡಿ ಕೆಲಸ ಮಾಡಕ್ಕೆ ನಾವು ಸಿದ್ಧತೆ ಇರ್ತೀವಿ ಅಂತ ಹೇಳ್ತಾ ಈ 4 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ